ಸಿಪಾಯಿಗಳಿದ್ದೀರಿ. ಹೀಗಾಗಿ ಮೇಲಿದ್ದವರು ಕೆಳಗಿದ್ದವರು ನಾವೆಲ್ಲ ಸಮವಾಗೇ ಇದ್ದೇವೆ. ಹೀಗಾಗಿ ಉಪಸ್ಥಿತರಿರುವಂತ ಎಲ್ಲ ಈ ಕಾಳಗಿ ತಾಲೂಕಿನ ಏನು ಬೂತ್ಗಳಿದೆ ಎಲ್ಲಾ ಬೂತ್ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಏನಿಲ್ಲಿಗೆ ಆಗಮಿಸಿದ್ದೀರಿ, ಮಾಧ್ಯಮದ ಮಿತ್ರರು, ಕಾಂಗ್ರೆಸ್ನ ಅಭಿಮಾನಿಗಳು, ಎಲ್ಲ ಮುಂಚೂಣಿ ಘಟಕಗಳು, ಯುವ ಕಾಂಗ್ರೆಸ್, ಸೇವಾದಲ್, ಮಹಿಳಾ ಕಾಂಗ್ರೆಸ್, ಎಸ್ಸಿ ಘಟಕ, ಎಸ್ಟಿ ಘಟಕ, ಒಬಿಸಿ ಘಟಕ, ವಕೀಲರ ಘಟಕ, ಎಲ್ಲಾ ವಿಂಗ್ಗಳು, ಸೋಷಿಯಲ್ ಮೀಡಿಯಾ ಎಲ್ಲ ಅತ್ಯಂತ ತಾವೆಲ್ಲ ಏನು ಕಾಂಗ್ರೆಸ್ನ ಕಾರ್ಯಕರ್ತರು ಇಲ್ಲೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರಿಗೆ ನನ್ನ ಅನಂತ ಅನಂತ ಶರಣಾರ್ಥಿಗಳು. ಆತ್ಮೀಯ ಬಂಧುಗಳೇ, ಈಗಾಗಲೇ ಬಹಳ ಜನ ಮಾತನಾಡಿದ್ದಾರೆ. ತಮಗೆಲ್ಲರಿಗೆ ತಿಳಿದಿರುವಂತೆ ಬರುವ 7ನೇ ಮೇಗೆ 7ನೇ ತಾರೀಕಿಗೆ ಲೋಕಸಭೆ ಚುನಾವಣೆ ಇದೆ. ಈ ಚುನಾವಣೆ ಅತ್ಯಂತ ಮಹತ್ವದಾದಂತಹ ಒಂದು ಚುನಾವಣೆ, ಈ ದೇಶದ ಭವಿಷ್ಯದ ಚುನಾವಣೆ. ಇವತ್ತು ಇದಕ್ಕೆ ಈ ಲೋಕಸಭೆ ಕ್ಷೇತ್ರದ ಜನ ಆಲೋಚನೆ ಮಾಡಬೇಕಾಗಿದೆ. ಅವ್ರು ಯಾರಿಗೆ ಮತ ಕೊಡಬೇಕು, ಯಾರಿಗೆ ಮತ ಕೊಟ್ರೆ ಈ ಭಾಗದ ಅಭಿವೃದ್ಧಿ ಆಗ್ತದೆ, ಯಾರಿಗೆ ಮತ ಕೊಟ್ರೆ ಇವತ್ತು ಮುಂದಿನ ದಿನಮಾನಗಳಲ್ಲಿ ಪ್ರಜಾಪ್ರಭುತ್ವ, ಸಂವಿಧಾನ ಇವತ್ತೇನು ಅಪಾಯದಲ್ಲಿದೆ ಅದರ ಸಂರಕ್ಷಣೆ ಆಗ್ತದೆ. ಹೀಗಾಗಿ ಆತ್ಮೀಯ ಬಂಧುಗಳೇ, ತಾವೆಲ್ಲ ಬೂತ್ ಮಟ್ಟದ ಒಂದು ಕಾರ್ಯಕರ್ತರ ಸಭೆ ಇದೆ, ತಮ್ಮ ಜವಾಬ್ದಾರಿ ಇದೆ. ಇವತ್ತು ಕಾರ್ಯಕರ್ತರಿಂದಲೇ ನಾವೆಲ್ಲ ನಾಯಕರಿದ್ದೇವೆ, ನಿಮ್ ಬಿಟ್ಟೇ ಇಲ್ಲ. ಈಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅದರಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಈ ಒಂದು ಭಾಗಕ್ಕೆ ವಿಶೇಷ ಸ್ಥಾನಮಾನ ಕೊಡಿಸಿದಂತಹ ಸಂವಿಧಾನ ಅನುಚ್ಛೇದ 371ಕ್ಕೆ ತಿದ್ದುಪಡಿ ತಂದು ಇವತ್ತೇನು ಈ ಭಾಗ ಅಭಿವೃದ್ಧಿ ಪಥದ ಹೋಗ್ತಾ ಇದೆ, ಅದರ ರೂವಾರಿಗಳಾದಂತಹ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಗೌರವದ ಪ್ರಶ್ನೆ. ಅವರು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ, ಅವರೇ ಇವತ್ತು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ. ಹೀಗಾಗಿ ಅವರ ಕೈ ಬಲಪಡಿಸುವಂತದ್ದು ನಮ್ಮೆಲ್ಲ ಕಾರ್ಯಕರ್ತರ ದೊಡ್ಡ ಜವಾಬ್ದಾರಿಯಾಗಿದೆ. ಹೀಗಾಗಿ ಆತ್ಮೀಯ ಬಂಧುಗಳೇ, ಇವತ್ತು ನೀವೆಲ್ಲ ಮುಂದೆ ಈಗ ಬರುವ 25-29 ದಿವಸಗಳು ಮಾತ್ರ ಇದೆ. ಹೀಗಾಗಿ ನೀವೆಲ್ಲ ನಿಮ್ಮ ಬೂತ್ಗಳು ಯಾವ ರೀತಿಯಲ್ಲಿ ನಾವು ಚುನಾವಣೆ ಗೆಲ್ಲಬೇಕಾಗಿದೆ. ಹಿಂದೆ ನಮಗೆ ಹಿನ್ನಡೆ ಆಗಿದೆ. 2019ರಲ್ಲಿ ನಾವೆಲ್ಲ ನೋಡಿದ್ದೇವೆ. ಇವತ್ತು ನಾನು ಚುನಾವಣೆ ನಿಂತಿದ್ದೆ, ಸಮಯ ಕಡಿಮೆ ಇತ್ತು, ಇಲ್ಲಿಗೂ ಬಂದಿದೆ, ಆದರೆ ನಾವು ಗೆಲ್ಲಲಿಕ್ಕೆ ಆಗಲಿಲ್ಲ. ಇವತ್ತು ಕೋಮುವಾದಿ ಶಕ್ತಿಗಳು ಜನರಿಗೆ ದಾರಿ ತಪ್ಪಿಸಿ ಇವತ್ತೇನು ಯಾವ ರೀತಿಯಲ್ಲಿ ಜನರಿಗೆ ಮೋಸ ಮಾಡಿ ಇವತ್ತು ಹಿಂದೆ ನಮಗೆ ಹಿನ್ನಡೆ ಆಗಿದ್ದಂಥದ್ದು ನೀವೆಲ್ಲ ನೋಡಿದಿರಿ. ಇವತ್ತು ಒಂದು ಅವಕಾಶ ಇದೆ. ಏಕೆ ಅಂತ ಹೇಳಿದ್ರೆ ಇವತ್ತು ನೀವೇನ್ ಹೇಳ್ಬೇಕಾಗಿದೆ, ಬೂತ್ಗಳಲ್ಲಿ ಹೋಗಿದ್ದಂಥದ್ದು ನೀವೆಲ್ಲ ನಮ್ಮ ಕಾರ್ಯಕರ್ತರು, ಬೂತ್ ಸಮಿತಿ ಅಧ್ಯಕ್ಷರು, ಇವತ್ತು ನೀವೇನು ಮನೆಗೆ ಹೋಗ್ತೀರಿ, ನೀವೆಲ್ಲ ತಲೆ ಎತ್ತಿ ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೇಳುವಂತ ಕೆಲಸ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡಿದೆ. ನಾವು ಹಿಂದೆ ಮಾಡಿದಂತಹ ಸಾಧನೆಗಳು ಹೇಳಬೇಕಾಗಿದೆ. ಬಿಜೆಪಿಯವರ ವೈಫಲ್ಯ, ಕಾಂಗ್ರೆಸ್ ಪಕ್ಷದ ನಮ್ಮ ಸರ್ಕಾರದ ಸಾಧನೆ, ಇದು ಜನರಿಗೆ ತಿಳಿಸಿ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು. ಇವತ್ತು ಬಹಳ ಅತ್ಯಂತ ಮಹತ್ವದಾದಂಥದ್ದು. ಇದಕ್ಕೆ ಆತ್ಮೀಯ ಬಂಧುಗಳೇ, ಏನು ಇವತ್ತು 10 ವರ್ಷ ಕೆಳಗಡೆ ಬಿಜೆಪಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು, ಅಚ್ಚೇ ದಿನ ಆಯ್ಕೆ ಅಂತ ಹೇಳಿದ್ರು. ಅಚ್ಚೇ ದಿನ ಆಯ್ಕೆ ಬೈ ಕಪ್ಪು ಹಣ ತರ್ತೀವಿ ಅಂತ ಹೇಳಿದ್ರು. ಬಂತ 15 ಲಕ್ಷ ರೂಪಾಯಿ ಒಂದೊಂದು ಖಾತೆಯಲ್ಲಿ ಜಮಾ ಮಾಡ್ತೀವಿ ಬಂತ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ, ಆಯ್ತಾ ಆದಾಯ ದುಪ್ಪಟ್ಟು. ಪೆಟ್ರೋಲ್ ಡೀಸೆಲ್ ಬೆಲೆ, ಜೀವನಾವಶ್ಯಕ ವಸ್ತುಗಳ ಬೆಲೆ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು, ಕಡಿಮೆ ಆಯ್ತಾ? ಇವತ್ತು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು, ಸಿಗ್ತಾ ಈ ಉದ್ಯೋಗ? ಪ್ರತಿ ವರ್ಷ 2 ಕೋಟಿ ಯಾರಿಗಾದ್ರೂ ಯುವಕರಿಗೆ ಸಿಗ್ತಾ? ಪ್ರತಿಯೊಬ್ಬರಿಗೆ ಯಾರ್ಯಾರು ಜೋಪಡಿಯಲ್ಲಿದ್ದೀರಿ, ಜೋಪಡಿ ಮನೆಯಲ್ಲಿದ್ದೀರಿ, ಅವೆಲ್ಲರಿಗೆ ಪಕ್ಕಾ ಮನೆ ವಿತ್ ನಲ್ಲಿ ನೀರು ವಿತ್ ವಿದ್ಯುತ್ ಕರೆಂಟ್ ಕೊಟ್ಟು ಮಾಡ್ತೀವಿ. 2022ರ ಒಳಗಾಗಿ ಜೋಪಡಿ ಮುಕ್ತ ದೇಶ ಮಾಡ್ತೀವಿ ಅಂತ ಹೇಳಿ ಇವತ್ತು ಯೂಟ್ಯೂಬ್ ಅಲ್ಲಿ ನೋಡ್ರಿ, ಅವ್ರದ್ದು ಭಾಷಣಗಳಿದ್ದಾರೆ. ಹೇಳಿದ್ರಲ್ಲ, ನಾ ಖಾऊंगा ನಾ ಖಾನೆ दूंगा मैं तो इस देश का चौकीदार बन के रहूंगा ಅಂತ ಹೇಳಿದ್ದಾರೆ. ಇವತ್ತು ಅವ್ರ ಮೂಗಿನ ಕೆಳಗಡೆ ಭ್ರಷ್ಟಾಚಾರ ನಡೀತಾ ಇದೆ, ಮನೆನೇ ಕೊಟ್ಟಿಲ್ಲ. ಇಲ್ಲಿ ಯಾರು ರಾಜ್ಯ ಸರ್ಕಾರ, ಹಿಂದೆ ಸಿದ್ದರಾಮಯ್ಯ ಸರ್ಕಾರ 2018ರಲ್ಲಿ ನಾವು ಕೊಟ್ಟಂತ ಮನೆಗಳಿಗೆ, ಬಡವರಿಗೆ ಆ ಮನೆ ಕಂತನ್ನೇ ಬಿಡುಗಡೆ ಮಾಡದೆ ಬಡವರ ಹೊಟ್ಟೆ ಮೇಲೆ ಹೊಡೆದಂತದ್ದು ಇದೇ ಈ ಸಂಸದರುಗಳು. ಭಗವಂತ ಕೂಬಾ ನೋಡಿ, ಇವತ್ತು ನಾವು ಮಂಜೂರಿ ಮಾಡಿದಂತ ಮನೆಗಳು ಇಲ್ಲೇ ಇರಬಹುದು, ಇದು
ಎಲ್ಲರಿಗೂ ಕಂತು ಬಿಡುಗಡೆ ಆಗ್ಲಿಕ್ಕಿಲ್ಲ. ಹೋಗಿ ಮನೆ ಮನೆಗೆ ಹೋಗಿ ಕೇಳಿ ಏನಿದೆ ಅವ್ರ ಸಾಧನೆ. ನಿಮ್ ಸುಖ ದುಃಖದಲ್ಲಿ ಭಾಗಿಯಾದ್ರ, ನಿಮ್ ಗ್ರಾಮಕ್ಕೆ ಭೇಟಿ ಕೊಟ್ರ, ಇವತ್ತು ನೀರಾವರಿ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಬಗೆಹರಿಸಿದ್ದಾರ, ಆಲೋಚನೆ ಮನೆ ಮಂಜೂರಿ ಮಾಡಿದ್ದಾರ. ಇವತ್ತು ಎಲ್ಲಿದ್ರು ಇವರು ಕೊರೋನಾ ಸಂದರ್ಭದಲ್ಲಿ? ಇವತ್ತು ಇಡೀ ಜಗತ್ತೇ ತತ್ತರಿಸಿ ಹೋಗಿತ್ತು, ಜನ ಕಷ್ಟದಲ್ಲಿದ್ರು, ಆತಂಕದಲ್ಲಿದ್ರು. ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಕಿಟ್ ಕೊಟ್ಟಿದ್ದಾವೆ. ಕೊರೋನಾ ಸಂದರ್ಭದಲ್ಲಿ ಇವ್ರದ್ದು ಭ್ರಷ್ಟಾಚಾರ ಯಾವ ರೀತಿ ಮಿತಿ ಮೀರಿತ್ತು ಅಂತ ಹೇಳಿದ್ರೆ ಇವತ್ತು ನೋಡಿ, ಒಂದು ರೆಮ್ಡೆಸಿವಿರ್ ಇಂಜೆಕ್ಷನ್ 2,000 ಇದ್ದಿದ್ದು ಕಾಳಸಂತೆಯಲ್ಲಿ 30,000ಗೆ ಮಾರಾಟ ಆಯ್ತು. ಯಾರಿಗೆ ಸಂಸದರು ತುಟಿ ಪಿಟಿ ಕಾಣಲಿಲ್ಲ ಅಂದ್ರ, ಆಕ್ಸಿಜನ್ ಇಲ್ಲದೆ ಹಾದಿಯಲ್ಲಿ ಬೀದಿಯಲ್ಲಿ ಜನ ಸತ್ತೋಗ್ಬಿಟ್ರು. ಒಂದೇ ದಿವಸ ಬೀದರ್ ಆಸ್ಪತ್ರೆಯಲ್ಲಿ 53 ಜನ ಸತ್ರು. ಆ ಸಮಯದಲ್ಲಿ ಭಗವಂತ ಖೂಬಾನ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ನಾನು ಮೌನಾಚರಣೆ ಮಾಡ್ತೀನಿ. ಈಗನು ಮೌನ ಇರೋಪ್ಪ, ಮತ್ತೆ ಈಗ ಯಾಕೆ ಬರ್ತಾ ಇದ್ದೀನಿ ಕೇಳ್ಬೇಕಲ್ಲ. ಅವಾಗ ಸಾವಿರಾರು ಜನ ಸತ್ತೋಗ್ಬಿಟ್ರು. ನಿಮಗೆ ಇವತ್ತು ಏನು ಯಾವುದೇ ರೀತಿಯಲ್ಲಿ ಮನುಷ್ಯರೇ ಅಲ್ಲ ನೀವು. ಆ ರೀತಿಯಲ್ಲಿ ಜನ ಸಾಯ್ತಾ ಇದ್ರೆ ಭ್ರಷ್ಟಾಚಾರ. ಯಾವುದೇ ಇಂಜೆಕ್ಷನ್ ಖರೀದಿ ಮಾಡಿ ಏನೇ ಮಾಡಿದ್ರು 100 ಪಟ್ಟು ಅದರಲ್ಲಿ ಜನರ ಹೆಣಗಳ ರಾಶಿಗಳ ಮೇಲೆ ಇವರು ಅಧಿಕಾರ ನಡೆಸುವಂತವರು. ಅರ್ಥ ಮಾಡಿಕೊಂಡ್ರಿ. ಇವತ್ತು ಅದಕ್ಕೆ ಆತ್ಮೀಯ ಬಂಧುಗಳೇ, ಇವ್ರ ಸಾಧನೆ ಅಂತೂ ಏನಿಲ್ಲ, ಶೂನ್ಯ. ಮಹಾ ಸುಳ್ಳುಗಾರರು, ಮಹಾ ಮೋಸಗಾರರು. ಇವತ್ತು ಈಗಲೇ ಹೇಳಿದ್ರು, ಕೋಳಿ ಸಮುದಾಯದೆಲ್ಲ ಮುಖಂಡರುಗಳು ರಕ್ತದಲ್ಲಿ ಬರ್ಕೊಡ್ತೇನೆ. ಇವತ್ತು 24 ತಾಸಲ್ಲಿ ನಾನು ನಿಮಗೆ ಇವತ್ತು ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ಕೊಡಿಸ್ತೇನೆ. ಎಲ್ಲಿದೆ ಕೇಳಿ ಕೂಡಾಕ್ಬೇಡಿ. ಬಂದಾಗ ಕೇಳ್ಬೇಕಲ್ಲಪ್ಪ ನಿಮ್ಮಲ್ಲಿ. ನಮ್ಮ ಕಾರ್ಯಕರ್ತರಿಗೆ ಹೇಳಿ, ಸಾರ್ವಜನಿಕರಿಗೆ ಹೇಳಿ. ನೀವೆಲ್ಲ ಕಾರ್ಯಕರ್ತರಿದ್ದೀರಿ, ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ. ಇವತ್ತು ಏನ್ ಮಾಡಿದೀರಪ್ಪ ಅಂತ ಹೇಳಿ ಇವತ್ತು ಅವರು ನಿಜವಾದಂತ ಬಣ್ಣ ಬಯಲಾಗ್ತದೆ. ಇವ್ರೆಂತ ಇವತ್ತಿನ ದಿವಸ ಯಾವ ರೀತಿಯಲ್ಲಿ ಮೋಸ ಮಾಡ್ತಾರೆ ಅಂತ ಹೇಳಿ ಇವತ್ತು ಜನರಿಗೆ ನಾವು ಅವ್ರ ಕಿವಿ ತನಕ ಮುಟ್ಟಿಸಬೇಕಾಗಿದೆ. ಆ ಕಾರ್ಯಕ್ರಮ ನೀವು ಮಾಡಬೇಕಾಗಿದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೀವು ನೋಡಿ ನಾವೇನೇನು ಹೇಳಿದ್ದೇವೆ. ಇವತ್ತು ಹಿಂದೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಬಂದಾಗ 371 ಜೆ ಮಾಡ್ತೀವಿ ಅಂತ ಹೇಳಿದ್ದೇವೆ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ದಿವಂಗತ ಧರ್ಮಸಿಂಗ್ ಅವರು ಸತತ ಪರಿಶ್ರಮ ಮಾಡಿ ಇವತ್ತು ಲೋಕಸಭೆಯಲ್ಲಿ ತಿದ್ದುಪಡಿ ವಿಶೇಷ ಸ್ಥಾನ ಕೊಡಿಸಿದ್ದಕ್ಕಾಗಿ 70 ಜನರಿಗೆ ಸಿಗುವಂತಹ ಮೆಡಿಕಲ್ ಸೀಟು 700-800 ಜನರಿಗೆ ವರ್ಷಕ್ಕೆ ಸಿಗ್ತಾ ಇದೆ. ನಿಮ್ಮ ಮಕ್ಕಳು ವೈದ್ಯರಾಗ್ತಾ ಇದ್ದಾರೆ, ಇಂಜಿನಿಯರ್ ಆಗ್ತಾ ಇದ್ದಾರೆ, ಇವತ್ತು ವಿಜ್ಞಾನಿಗಳಾಗ್ತಾ ಇದ್ದಾರೆ. ಯಾರಿಗೆ ಸಿಗಬೇಕಪ್ಪ ಇದು? 30,000 ಹುದ್ದೆಗಳು ಖಾಲಿ ಭರ್ತಿ ಮಾಡಿದ್ದೇವೆ. ನೋಡಿ ಪ್ರಮೋಷನ್ ಕೊಟ್ಟದ್ದು ವಿಸ್ತಾರ ಕೊಟ್ಟಿದ್ದಂಥದ್ದು 3,000 ಕೋಟಿ ಹೋದ ಸಲ ಕೊಡ್ತೇವೆ. ಈ ಸಲ ಹೇಳಿದ್ದೇವೆ, ನಾನೇ ಕಾರ್ಯಾಧ್ಯಕ್ಷನಾಗಿದ್ದೆ. ನಾನೇ ಒಂದು ಬೇಡಿಕೆಯನ್ನು ಪ್ರಣಾಳಿಕೆ ತಯಾರು ಮಾಡಬೇಕು ಅಂದಾಗ ಖರ್ಗೆ ಸಾಹೇಬ್ ಡಿಸೆಂಬರ್ಗೆ ಎಐಸಿಸಿ ಅಧ್ಯಕ್ಷರಾದ ಮೇಲೆ ಬಂದ ಮೇಲೆ ಅವ್ರ ಸಮ್ಮುಖದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಸೇರಿ ಗ್ಯಾರಂಟಿ ಕೊಟ್ಟಿವಿ. ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಮಾತುಕತೆಗೆ 5,000 ಕೋಟಿ ರೂಪಾಯಿ ಇವತ್ತು ಆಯವ್ಯಯದಲ್ಲಿ ಅನುದಾನ ಮೀಸಲಿಕ್ಕಿದ್ದೇವೆ. ನೋಡಿ ಯಾವ ರೀತಿಯಲ್ಲಿ. ಅದೇ ರೀತಿಯಲ್ಲಿ ಇವತ್ತು ಚುನಾವಣೆ ಪೂರ್ವದಲ್ಲಿ ಏನೇನು ಗ್ಯಾರಂಟಿಗಳು ಕೊಟ್ಟಿದ್ದೇವೆ, ಏನೇನು ಭರವಸೆ ಕೊಟ್ಟಿದ್ದೇವೆ. ಇವ್ರ ಹಿಂದೆ ಸರ್ಕಾರ ಇದ್ದಾಗ 200-600 ಗ್ಯಾರಂಟಿ ಕೊಟ್ಟಿದ್ದು ಬಿಜೆಪಿ. ಅದರಲ್ಲಿ 60 ಮಾಡಲಿಲ್ಲ, 10% ಅನುಷ್ಠಾನ ಮಾಡಲಿಲ್ಲ. ನಾವು ಏನೇನು ಗ್ಯಾರಂಟಿ ಕೊಟ್ಟಿದ್ದೇವೆ ನಿಮಗೆ ಗೊತ್ತಿದೆ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ಲಕ್ಷ್ಮಿ ಯೋಜನೆ, ಲಕ್ಷ್ಮಿ ಯೋಜನೆಯಲ್ಲಿ ಒಂದು ಮನೆ ಇವತ್ತು ಮನೆ ಏನು ಇವರೆಲ್ಲ ಮನೆ ಆಗ್ತಾ ಇದ್ದಾರಲ್ಲ, ಅದಕ್ಕೆ ಪೆಟ್ರೋಲ್, ಡೀಸೆಲ್, ಅಡಿಗೆ ಸಿಲಿಂಡರ್ ಬೆಲೆ ಗಗನಕ್ಕೆ ಅವರಿಗೆ ಕಡಿಮೆ ಮಾಡಬೇಕು ಅಂತ ಹೇಳಿ 2,000 ರೂಪಾಯಿ ಪ್ರತಿ ಮನೆಗೆ ಜಾತ್ಯತೀತವಾಗಿ, ಅದ್ರಲ್ಲಿ ಯಾವುದೇ ಜಾತಿ, ಭಾಷೆ, ಮತ, ಪಂಥ ಏನೂ ಇಲ್ಲ, ಎಲ್ರಿಗೂ ಸರಿ ಸಮಾನವಾಗಿ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದೇವೆ. ಮಾಡಿ ಇಡೀ ರಾಜ್ಯದಲ್ಲಿ 1,25,00,000 ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ಕೋಟಿ, ವರ್ಷಕ್ಕೆ 30,000 ಕೋಟಿ. ನಮ್ಮ ಜಿಲ್ಲೆಯಲ್ಲಿ ಇವತ್ತು 3,25,000 ಮಹಿಳೆಯರಿಗೆ ಇವೆರಡು ತಾಲೂಕ ಹಿಡಿದ್ರೆ ಇವತ್ತು
ಅವರೇಜ್ 50,000 ರಿಂದ 60,000 ಮಹಿಳೆಯರಿಗೆ ಸಿಗ್ತಾ ಇದೆ. ಅದೆಲ್ಲ ಸೇರಿಸಿದ್ರೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ 4,50,000 ಮಹಿಳೆಯರಿಗೆ ಅಂತ ಹೇಳಿದ್ರೆ ಪ್ರತಿ ತಿಂಗಳು 90 ಕೋಟಿ. 90 ಕೋಟಿ ಅಂದ್ರೆ ಎಷ್ಟಾಯ್ತು? ಇವತ್ತು ಒಂದು ವರ್ಷಕ್ಕೆ 1,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಇಲ್ಲದೆ ನೇರ ವರ್ಗಾವಣೆ ಮುಖಾಂತರ ಅವ್ರ ಮನೆಗೆ ತಲುಪಿಸುವಂತಹ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಸಿದ್ದರಾಮಯ್ಯನವರ ಮುಖ್ಯಮಂತ್ರಿತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದು ಮಾತು ಮನೆ ಮನೆಗೆ ಹೋಗಿ ನೀವು ತಿಳಿಸಬೇಕಾಗಿದೆ. ನಾವು ಮಾಡಿದಂತಹ ಸಾಧನೆ ಶಕ್ತಿ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೆ ಇವತ್ತು ಬಸ್ ನಲ್ಲಿ ಫ್ರೀ ಆಗಿ ಇವತ್ತು ಅವರಿಗೆ ಉಚಿತ ಪ್ರಯಾಣ ಮಾಡುವಂತಹ ಸೌಲಭ್ಯ ಕೊಡ್ತೀವಿ ಅಂತ ಹೇಳಿದ್ದೇವೆ. ಕೋಟ್ಯಾಂತರ ಮಹಿಳೆಯರು, 100 ಕೋಟಿ ಮೇಲೆ 100 ಕೋಟಿಗಿಂತ ಜಾಸ್ತಿ ಮಹಿಳೆಯರು ಇಲ್ಲಿವರೆಗೆ ರಾಜ್ಯಾದ್ಯಂತ ಫ್ರೀ ಆಗಿ ಓಡಾಟ ಮಾಡಿದ್ದಾರೆ. ದೇವಾಲಯಗಳಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಹೋಗಿದ್ದಾರೆ, ನಾವು ಧರ್ಮಸ್ಥಳಕ್ಕೆ ಹೋಗಿದ್ದೆ, ಅಲ್ಲಿ ಬಂದಿದ್ದಾರೆ ಬೀದರ್ನವರು. ಅಲ್ಲಿ ಕೇಳಿದ್ರೆ ಹೆಂಗ್ ಬಂದ್ರಿ ಸರ್? ಪ್ರಥಮ ಬಾರಿಗೆ ಬಂದಿದ್ದೇವೆ, ಅಲ್ಲೇ ದರ್ಶನ ಮಾಡ್ತಿದ್ದೇವೆ. ಈಗ ನಾವು ಮಂಜುನಾಥೇಶ್ವರ ದೇವಾಲಯಕ್ಕೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೇವೆ. ಅದು ನಿಮ್ಮ ಕೊಡುಗೆ, ಕಾಂಗ್ರೆಸ್ ಪಕ್ಷದ ಕೊಡುಗೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಇವತ್ತು ನೋಡಿ, ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ದೇವೆ. ಇವತ್ತು ಫ್ರೀ ಕರೆಂಟ್ ಕೊಟ್ಟಿದ್ದೇವೆ. ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ 5 ಕಿಲೋ ಅಕ್ಕಿ ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳಿದ್ದೇವೆ. ಕೇಂದ್ರ ಸರ್ಕಾರದ ಗೋಡಾನ್ನಲ್ಲಿ ಅಕ್ಕಿ ಕೊಳಿತಾ ಇದ್ರು. ನಾವು 34 ರೂಪಾಯಿಗೆ ಖರೀದಿ ಮಾಡ್ತೀವಿ ಅಂತ ಹೇಳಿದ್ದೇವೆ. ರಾಜ್ಯ ಸರ್ಕಾರದ ವತಿಯಿಂದ 28 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ ಬೇರೆಯವರಿಗೆ. ನಾವು ರಾಜ್ಯಕ್ಕೆ ಕೊಡೋದಿಲ್ಲ ಅಂತ ಹೇಳಿ ರಾಜಕೀಯ ದುರುದ್ದೇಶದಿಂದ ಕೇಂದ್ರದವರು ಕೊಟ್ಟಿಲ್ಲ. ಅವ್ರು ಕೊಡದೇ ಇದ್ರು ನೇರ ವರ್ಗಾವಣೆ ಮುಖಾಂತರ 5 ಕಿಲೋ ಅಕ್ಕಿಗೆ ಬದಲಾಗಿ ಪ್ರತಿಯೊಬ್ಬರಿಗೆ ಇವತ್ತು 34 ರೂಪಾಯಿ ಲೆಕ್ಕದಲ್ಲಿ 170 ರೂಪಾಯಿ ಪ್ರತಿ ವ್ಯಕ್ತಿಗೆ. ಇವತ್ತು ಬೀದರ್ ಜಿಲ್ಲೆಯಲ್ಲಿ 12 ಲಕ್ಷ ಜನರಿಗೆ, ಇವೆರಡು ಕ್ಷೇತ್ರ ಹಿಡಿದ್ರೆ ಇವತ್ತು 2 ಲಕ್ಷ ಹಿಡಿದ್ರೆ 4 ಲಕ್ಷ 16 ಲಕ್ಷ ಜನರಿಗೆ 170 ರೂಪಾಯಿ ಅಂದ್ರೆ ತಿಂಗಳಿಗೆ 20 ಕೋಟಿ ಆಗ್ತದೆ, ವರ್ಷಕ್ಕೆ 300 ಕೋಟಿ ಆಗ್ತದೆ. ಆ ಹಣ ನೇರ ವರ್ಗಾವಣೆ ಮುಖಾಂತರ ಪ್ರತಿಯೊಂದು ಪರಿವಾರದ ಖಾತೆಯಲ್ಲಿ ಪಡಿತರ ಚೀಟಿ ಇರುವಂತವರಿಗೆ ಹಣ ಜಮಾ ಮಾಡ್ತಾ ಇದೆ ಅಂತ ಹೇಳಿ ಹೋಗಿ ಮನೆ ಮನೆಗೆ ಹೇಳಬೇಕು ಅಂತ ಹೇಳಿ ನಾವು ತಮ್ಮೆಲ್ಲರಿಗೂ ವಿನಂತಿ ಮಾಡ್ತೇವೆ. ಯುವನಿಧಿ ಕಾರ್ಯಕ್ರಮ ಯಾರು ಯುವಕರಿದ್ದಾರೆ, ಯಾರು ಪದವಿ ಮಾಡಿದ್ದಾರೆ, BA, BSc, BCom, LLB, ಏನೇ ಮಾಡಲಿ, ಯಾರು ಪದವಿ ಮಾಡಿದಂತಾರೆ ಅವರಿಗೆ ಪದವಿ ಮುಗಿದ ಮೇಲೆ 6 ತಿಂಗಳಿಗೆ ಅವರಿಗೆ ಉದ್ಯೋಗ ಸಿಗಲ್ಲ ಅಂತ ಹೇಳಿ ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ. ಅದೇ ಭತ್ಯೆ ಪದವಿ ಮಾಡಿದರೆ 3,000, ಡಿಪ್ಲೊಮಾ ಮಾಡಿದರೆ 1,500, ಜಾತ್ಯತೀತವಾಗಿ ಯುವಶಕ್ತಿ ಅಣುಶಕ್ತಿ ಹಾಗೆ ಆ ಯುವಕರಿಗೆ ಆರ್ಥಿಕವಾಗಿ ಸರಳವಾಗಿ ಮಾಡಬೇಕು ಅಂತ ಹೇಳಿ ಯುವನಿಧಿ ಕಾರ್ಯಕ್ರಮ ಜಾರಿಗೆ ತಂದಿದ್ದೇವೆ. ಇಲ್ಲಿವರೆಗೆ ಸುಮಾರು 8 ಕ್ಷೇತ್ರಗಳಲ್ಲಿ ಸೇರಿದೆ ಸುಮಾರು 8,000 10,000 ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆ ಸೌಲಭ್ಯ ಪಡೆದುಕೊಳ್ತಾರೆ. ಕಾರ್ಯಕ್ರಮ ಬಿಜೆಪಿ ಅವೇ ಸರ್ಕಾರ ಮಾಡಿದ್ರ ನಾವು ಗ್ಯಾರಂಟಿ ಘೋಷಣೆ ಮಾಡಿದಾಗ ಏನಿದ್ರು ಗ್ಯಾರಂಟಿ ದಿವಾಳಿ ಆಗ್ತದೆ. ಸರ್ಕಾರ ದಿವಾಳಿ ಆಯ್ತಾ? ಸರ್ಕಾರಿ ನೌಕರಿಗೆ ಸಂಬಳ ಸಿಗ್ತಾ ಇದೆ ಅಥವಾ ಇಲ್ಲ? ಈಗಾಗಲೇ ನಾನು ಬೀದರ್ ಜಿಲ್ಲೆಯಲ್ಲಿ 100 ಕೋಟಿ ರೂಪಾಯಿ ಶಂಕುಸ್ಥಾಪನೆ ಮಾಡಿದ್ದೇನೆ. ಕಲಬುರಗಿಯಲ್ಲಿ ಪ್ರಿಯಾಂಕರು, ಪೊಲೀಸರು ಇದೆಲ್ಲ ಸೇರಿ 100 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿಸಿ ಶಂಕುಸ್ಥಾಪನೆ ಮಾಡಿದ್ದಾರೆ. ಅಭಿವೃದ್ಧಿ ಕೆಲಸನೂ ನಡೀತಾ ಇದೆ, ಬಡವರ ಉದ್ಧಾರನೂ ಆಗ್ತಾ ಇದೆ, ಕಲ್ಯಾಣ ಕಾರ್ಯಕ್ರಮನೂ ಮಾಡ್ತಾ ಇದ್ದೇವೆ. ಏನ್ ಮಾಡಿದಾರಪ್ಪ ಬಿಜೆಪಿಯವರು, ಏನ್ ಮಾಡಿದಾರ ಅಂತ ಗೊತ್ತಾಗ್ಬೇಕು. ನಿಜವಾಗಿ ಹೇಳ್ಬೇಕಂದ್ರೆ ಡೆಪಾಸಿಟ್ ಜಪ್ತ್ ಆಗ್ಬೇಕು. ಆದ್ರೆ ಬರೀ ಜಾತಿಗಳಲ್ಲಿ ಧರ್ಮಗಳಲ್ಲಿ ಹೊಡೆದಾಳುವ ನೀತಿ ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಇವತ್ತು ಜನರಿಗೆ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾವು ಜನರಿಗೆ ಕೆಲಸ ಮಾಡ್ತಾರೆ. ಯಾವ ರೀತಿಯಲ್ಲಿ ದ್ವೇಷನೇ ಬೇಡ ಅನ್ನುವಂತ ರೀತಿಯಲ್ಲಿ ಇವರು ದ್ವೇಷದ ರಾಜಕಾರಣ. ಇವತ್ತು ನೋಡಿ, ಯಾರು ಇವತ್ತು ಜನರಿಂದ ಆಯ್ಕೆಯಾದಂತಹ ಮುಖ್ಯಮಂತ್ರಿಗಳಿಗೆ ಎದುರಿಸಬೇಕು ಅಂತ ಹೇಳಿ ಚಾರ್ಜ್ ಶೀಟ್ ಇಲ್ಲದೆ ಇದ್ರು ಜೈಲಲ್ಲಿ ಹಾಕುವಂತದ್ದು ಸರ್ವಾಧಿಕಾರಿ ಧೋರಣೆ. ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ. ಸಂವಿಧಾನದ ಎಲ್ಲ ಆಶೆಗಳನ್ನು ಗಾಳಿಗೆ ತೂರಿದ್ದಾರೆ. ಇಡಿ, ಸಿಬಿಐ, ಇನ್ಕಮ್ ಟ್ಯಾಕ್ಸ್ ಎಲ್ಲ ದುರುಪಯೋಗ ನಡೀತಾರೆ, ನಡೀತಾ ಇದೆ, ನೋಡ್ತಾ ಇದೆ. ಇವ್ರು ಹಿಂಗೆ ಇವ್ರಿಗೆ ಬಿಟ್ಬಿಟ್ರೆ ಮುಂದೆ ಏನಾಗುತ್ತೆ? ಗುಲಾಮ್ಗಿರಿ ಆಗ್ಬೇಕಾಗುತ್ತೆ. ಆತ್ಮಗೌರವ ಉಳಿಯುವುದಿಲ್ಲ. ಬಡವರಿಗೆ, ಶೋಷಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ
90% ಜನರು ಕಷ್ಟದಲ್ಲಿ ಇರ್ತಾರೆ. ಎಲ್ಲಾ ಸಮುದಾಯದವರು ಅರ್ಥ ಮಾಡಿಕೊಳ್ಳಬೇಕು. ಐಂದ ಅಂದ್ರೆ ಇವರೇ ಅಂತಲ್ಲ, ಇವತ್ತಿರುವಂತ ಎಲ್ಲಾ ಸಮುದಾಯದವರು ಬಂದಿರೋದ್ರಲ್ಲಿ ಇವತ್ತು ಮೇಲ್ವರ್ಗದವರು ಹಿಡ್ಕೊಂಡು ವರ್ಗದವರು ಹಿಡ್ಕೊಂಡು ಎಲ್ಲರೂ ಸೇರಿದ್ದಾರೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ತಾವೆಲ್ಲ ಒಗ್ಗಟ್ಟಾಗ್ರೆ. ಸಾಗರ್ ಕಂಡ್ರೆ ಈಗಾಗಲೇ ವರಿಷ್ಠರು ತೀರ್ಮಾನ ಮಾಡಿ ಒಬ್ಬ ಯುವಕರು ಇರಬೇಕು, ಯುವ ಶಕ್ತಿ ಬೆಳಿಬೇಕು ಅಂತ ಹೇಳಿ ಸಾಗರ್ ಕಂಡ್ರಿಗೆ ಇವತ್ತು ಎಲ್ಲರ ಅಭಿಪ್ರಾಯ ಪಡೆದುಕೊಂಡು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಇವತ್ತು ಭಗವಂತ ಖೂಬಾಗೆ ಸ್ವಪಕ್ಷೀಯರೇ ತಿರಸ್ಕಾರ ಮಾಡಿದ್ದಾರೆ. ಬೀದರ್ ಜಿಲ್ಲೆಯಿಂದ ಸಂಪೂರ್ಣವಾಗಿ ತಿರಸ್ಕಾರ ಆಗಿದ್ದಾರೆ. ಎಲ್ಲೂ ಇವತ್ತು ಅವರಿಗೆ ಕರೆಯವರಿಲ್ಲ, ಅವ್ರ ಜೊತೆ ಓಡಾಡ್ಲಿಕ್ಕೂ ಜನ ತಯಾರಿಲ್ಲ ಅಂತ ಪರಿಸ್ಥಿತಿ ಆಗಿದೆ. ಪಾಪ ಅದಕ್ಕೆ ಆತ್ಮೀಯ ಬಂಧುಗಳೇ, ಮತ್ತೆ ನೀವು ಪಾಪ ಅನ್ಬೇಡಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವರು ಸೋಲು ಖಚಿತ ಇದೆ. ಇವತ್ತು ಸಾಗರ್ ಕಂಡ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಲಲೇಬೇಕಾಗಿದೆ, ಬಿಜೆಪಿಗೆ ಸೋಲಿಸಲೇಬೇಕಾಗಿದೆ. ಬರೀ ಬೀದರ್ ಅಷ್ಟೇ ಅಲ್ಲ, ಕಲಬುರಗಿಯಲ್ಲಿ ನೋಡಿ ಒಬ್ಬ ಸರಳ ಸಜ್ಜನಿಕೆ ಅನುಭವಿಸುವವರು ಎಲ್ಲಾ ಸಮುದಾಯದ ಮಾಡಿಕೊಂಡು ಅಭಿವೃದ್ಧಿ ಮಾಡುವಂತ ವ್ಯಕ್ತಿ ಬೀದರಿಂದ ಸಾಗರ್ ಕಂಡ್ರೆ ಮತ್ತು ಕಲಬುರಗಿಯಿಂದ ಸರ್ವಧರ್ಮ ಸಮನ್ವಯ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದಂತಹ ಸರಳ ವ್ಯಕ್ತಿತ್ವ ಹೊಂದಿಕೊಂಡಿರುವಂತಹ ರಾಧಾಕೃಷ್ಣಗೆ ತಮ್ಮ ಮೂಲ್ಯವಾದ ಮತ ಕೊಟ್ಟು ನನ್ನ ಬಹುಮತದಲ್ಲಿ ಗೆಲ್ಲಿಸಬೇಕು ಅನ್ನೋದು ಈ ಭಾಗದಲ್ಲಿ ಒಂದು ಕೇಂದ್ರ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ದಾರೆ. ನಿಮ್ಮ ಚಿಂಚೋಳಿ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿ ಮಾಡಿ ನಮ್ಮ ಸೇರಿ ಸುಭಾಷ್ ರಾಠೋಡ್ ಅವರು ಸಲಹೆ ಕೊಡ್ತೀವಿ. ಇದ್ದಾರೆ, ಬಿ.ಆರ್. ಪಾಟೀಲ್ ಸಾಹೇಬ್ ಇದ್ದಾರೆ, ಇವತ್ತಿನ ಚಿಂಚೋಳಿ ಇರ್ಬೋದು, ಅಳಂದ್ ಇರ್ಬೋದು, ಎರಡು ಜೊತೆಗೆ ಬೀದರ್ ಜಿಲ್ಲೆ ಇದ್ದಾರೆ, ನಮ್ಮಲ್ಲಿ ಬರ್ತಾರೆ. ಹಂಗೇನ್ ತಿಳ್ಕೊಳ್ಳೋದು ಬೇಡ. ಬೀದರ್ ಬೇರೆ ಇಲ್ಲ, ನಮ್ಗೆ ಚಿಂಚೋಳಿ ಬೇರೆ ಇಲ್ಲ, ಅಳಂದ್ ಬೇರೆ ಇಲ್ಲ. ಲೋಕಸಭಾ ಕ್ಷೇತ್ರ ಅಂದ್ರೆ ಕಲ್ಯಾಣ ಕರ್ನಾಟಕನೇ. ನಾನು ಕಾರ್ಯಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. 5.5 ವರ್ಷ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ, ಪಕ್ಷದಲ್ಲಿ ಸಂಘಟನೆ ಮಾಡಿದ್ದೇನೆ. ರಾಜ್ಯದಾದ್ಯಂತ ಎಲ್ಲಾ 31 ಜಿಲ್ಲೆಗಳಿಗೆ ನಾನು ಸುತ್ತಾಡಿದ್ದೇನೆ, ಭೇಟಿ ಕೊಟ್ಟಿದ್ದೇನೆ. ಕಾಂಗ್ರೆಸ್ ಕಾರ್ಯಕರ್ತರ ಏನು ಅವರ ನಾಡಿ ಮಿತ ಅರಿತಿದ್ದೇನೆ. ಈ ಭಾಗದಲ್ಲಿ ಏನ್ ಮಾಡಬೇಕು ಯೋಜನೆ ಹಾಕಿಕೊಂಡಿದ್ದೇವೆ. ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಈ ಭಾಗ ಏನೊಂದು ಹಣೆಪಟ್ಟಿನಲ್ಲ, ಹಿಂದುಳಿದ ಹಣೆಪಟ್ಟಿ, ಹಿಂದುಳಿದ ಹಣೆಪಟ್ಟಿಯನ್ನು ಕಿತ್ತಾಗಿ ಇವತ್ತು ನಮ್ಮ ಭಾಗ ಕಲ್ಯಾಣ ಕರ್ನಾಟಕ ಇದು ಮುಂದುವರಿದ ಭಾಗ, ಪ್ರಗತಿಶೀಲ ಭಾಗ, ಭಾಗ ಅಂತ ಅನ್ನುವ ರೀತಿಯಲ್ಲಿ ನಮ್ಮ ಜನರ ತಿಳುವಳಿಕೆ ಮತ್ತೆ ಹೆಚ್ಚಿಗೆ ಮಾಡಿಕೆ ಶೈಕ್ಷಣಿಕವಾಗಿ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ನಮ್ಮವರು ಮುಂದೆ ಬರಬೇಕು. ಇನ್ನೊಂದು 4 ವರ್ಷದ ಅವಧಿಯಲ್ಲಿ ನಾವು ಮೈಸೂರಿನ ಮುಂದೆ ಅನ್ನುವಂತಹ ರೀತಿ ಹೋಗ್ಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡ್ತೇವೆ, ನಮ್ಮ ಹೋರಾಟ ನಡೆಸ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟು 7ನೇ ತಾರೀಕಿಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಇನ್ನೊಂದು ಬೇಡಿಕೆ ಇತ್ತು. ನಂದು ಯಾಕಂದು ದರ್ಶನಾಪುರದ್ದು, ರಹೀಂ ಖಾನ್ ಅವ್ರದ್ದು, ಬಿ.ಆರ್. ಪಾಟೀಲ್ ಸಾಹೇಬ್ರು ಎಲ್ಲಕ್ಕಿಂತ ಮುಂಚೂಣಿಲಿದ್ರು. ಬಸವ ತತ್ವ ನಡೆಯೋರು ನಾವು ಭಾಷಣ ಹೊಡಿಬಹುದು, ನಡೆಯೋದು ಬಹಳ ಕಷ್ಟ ಇದೆ. ಹೀಗಾಗಿ ಇವತ್ತು ಏನಂತ ಚಿಂತನೆ ಚೂರಿದ್ವಿ. ಅದಕ್ಕೆ ಎಲ್ಲರದ ಬೇಡಿಕೆ ಇತ್ತು, ಕರ್ನಾಟಕ ರಾಜ್ಯದ ಈ ನಾಡಿನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಬಸವಣ್ಣನವರ ಹೆಸರು ಘೋಷಣೆ ಮಾಡಬೇಕು ಅಂತ ಹೇಳಿ. ಅರ್ಥ ಮಾಡ್ಕೊಳ್ಳಿ, ಬಸವ ತತ್ವ ಮೇಲೆ ನಡೆಯುವಂತವರು ಇವತ್ತು ಇಡೀ ರಾಜ್ಯದಲ್ಲಿ ಬಸವಣ್ಣನವರ ಭಾವಚಿತ್ರ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಹಾಕಬೇಕು ಅಂತ ಆದೇಶ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಏಕೈಕ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಂತ ನಾಮಕರಣ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಅದೇ ರೀತಿಯಲ್ಲಿ
ಇಡೀ ನಾಡಿನ ಒಂದು ಏನು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಬಸವಣ್ಣನವರಿಗೆ ಘೋಷಣೆ ಮಾಡಿದಂತದ್ದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಮನೆ ಮನೆಗೆ ಹೋಗಿ ಲಿಂಗಾಯತ ಸಮುದಾಯದ ಹೇಳುವಂತದ್ದು ಬಹಳ ಅವಶ್ಯಕತೆ. ಯಾಕಂದ್ರೆ ಬಹಳ ಬೇಗ ಕೆಲಸ ಬಿಜೆಪಿ ಎಲ್ಲಾ ಬಂಡವಾಳಶಾಹಿಗಳ ಪರ ಇದ್ದಾರೆ, ಪಟ್ಟಭದ್ರ ಹಿತಾಸಕ್ತಿಗಳ ಪರ ಇದ್ದಾರೆ, ಅವರು ಕಪಿ ಮುಚ್ಚಿದ್ದಾರೆ. ಹೀಗಾಗಿ ಜಾಗೃತಿ ಮೂಡಿಸುವಂತದ್ದು ಬಹಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕಾರ್ಯೋನ್ಮುಖರಾಗಬೇಕು ಅಂತ ಹೇಳಿ ಬಹಳ ಸಮಯ ತೆಗೆದುಕೊಂಡಿದ್ದೀನಿ ಅಂತ ಅನಿಸ್ತಾ ಇದೆ. ಸಮಯ ಬಹಳ ಆಗಿದೆ. ಇನ್ನು ನಮಗೆ ಚಿಂಚೋಳಿ ಕಾರ್ಯಕ್ರಮದಲ್ಲಿ ಹೋಗಬೇಕಾಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಬೇಕಾಗಿದೆ. ಇಷ್ಟೊಂದು ಬಿಸಿಲಲ್ಲಿ ಇವತ್ತು ಚುನಾವಣೆ ಇದೆ ಅಂತ ಹೇಳಿ ಯಾರಿಗೂ ಊಟ ಆಗಲಿ ಮತ್ತೊಂದಾಗ್ಲಿ ಮಾಡಲಿಕ್ಕೆ ಬರುವುದಿಲ್ಲ. ಹೀಗಾಗಿ ತಾವೆಲ್ಲ ಬಹಳ ಕಷ್ಟಪಟ್ಟು ಈ ಸಭೆಗೆ ಬಂದಿದ್ದೀರಿ. ಮುಂದೆ ನಾನಾಗ್ಲಿ ಪ್ರಿಯಾಂಕ್ ಆಗಲಿ ಬಿ ಆರ್ ಪಾಟೀಲ್ ಸಾಹೇಬರು ಸಮಯ ಕೊಡ್ತಾರೆ. ರಹೀಂ ಖಾನ್ ಅವರಿದ್ದಾರೆ, ಮತ್ತಿಲ್ಲಿರುವಂತಹ ಪ್ರಮುಖ ಮುಖಂಡರುಗಳು ಬಾಬುರಾವ್ ಚಿಂಚನಸೂರು ಅವರು ಮಾತಾಡಿದ್ದಾರೆ, ರಘು ನಾಯಕ್ ಅವರು ಮಾತಾಡಿದ್ದಾರೆ, ಹೇಳಿದ್ದಾರೆ, ತಿಪ್ಪಣ್ಣಪ್ಪ ಕಮಕ್ನವರು ಹೇಳಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿದ್ದೇವೆ, ಎಲ್ಲರೂ ಸೇರಿ ಈ ಭಾಗದ ಅಭಿವೃದ್ಧಿ ಮಾಡ್ತೀವಿ. ಸಾಗರ್ ಕಂಡ್ರೆ ನಿರೀಕ್ಷೆಯಂತೆ 24 ನಿಮ್ಮ ಬೀದರ್ ಲೋಕಸಭಾ ಕ್ಷೇತ್ರದ ಜನರ ಧ್ವನಿಯಾಗಿ ಲೋಕಸಭೆಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ಇವತ್ತು ಚರ್ಚೆ ಮಾಡ್ತಾರೆ ಅನ್ನುವಂತ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತಾ 17ನೇ ತಾರೀಕಿಗೆ ಸಾಗರ್ ಖಂಡ್ರೆ ನಾಮಪತ್ರ ಸಲ್ಲಿಕೆ ಮಾಡುವವರಿದ್ದಾರೆ ಬೀದರ್ನಲ್ಲಿ. ಅದಕ್ಕೆ ನಾನು ವಿನಂತಿ ಇದೆ, ಇವತ್ತು ಬಂದಿದ್ದೇನೆ. ಪ್ರತಿಯೊಂದು ಬೂತ್ ಇಂದ ಒಂದೊಂದು ವಾಹನಗಳ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇವತ್ತು ಅವರಿಗೆ ಬೆಂಬಲ ಸೂಚಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಾನು ಇವತ್ತು ನಮ್ಮ ಈ ಒಂದು ಪ್ರಚಾರಕ್ಕೆ ಅತ್ಯಂತ ನಮ್ಮೆಲ್ಲರ ನೆಚ್ಚಿನ ನಾಯಕನಾದಂತಹ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಸುರ್ಜೇವಾಲಾಗೆ ಅವರಿಗೆಲ್ಲ ಆಹ್ವಾನ ಮಾಡ್ತಾ ಇದ್ದೇನೆ. ಯಾವಾಗ ಸಮಯ ಕೊಡ್ತಾರೆ ಅವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರ ಮಾರ್ಗದರ್ಶನ ಪಡೆಯಬೇಕು ಅಂತ ಹೇಳ್ತಾ ಇವತ್ತು 20ನೇ ತಾರೀಕಿಗೆ ತಾತ್ಕಾಲಿಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳವರ ಪ್ರವಾಸದ ಕಾರ್ಯಕ್ರಮ ಬಂದಿದೆ. ಮೊದಲು ಅವರು ಅಫ್ಜಲ್ಪುರ್ಗೆ ಬಂದು ಅಲ್ಲಿಂದ 3 ಗಂಟೆ 4 ಗಂಟೆಗೆ ಮಾನ್ಯ ಬಿ ಆರ್ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಆಳಂದಲ್ಲಿ ಒಂದು ಸಾರ್ವಜನಿಕ ಸಭೆ ಏರ್ಪಾಡು ಮಾಡಲಾಗಿದೆ. ಆಳಂದಲ್ಲಿ ಮುಗಿದ ಮೇಲೆ 5:30 ಗಂಟೆಗೆ ಅಲ್ಲಿಂದ ಬಿಟ್ಟು 6 ಗಂಟೆಗೆ ಬೀದರ್ಗೆ ಬಂದು ಬೀದರ್ನಲ್ಲಿ ಒಂದು ಸಾರ್ವಜನಿಕ ಸಭೆ ಪ್ರಚಾರ ಸಭೆ ಮಾಡಿ ಅಲ್ಲಿ ವಾಸ್ತವ್ಯ ಮಾಡಿ ಮರುದಿನ ಬೆಳಿಗ್ಗೆ ಕಲಬುರಗಿಗೆ ಬರ್ತಾರೆ. ಹೀಗಾಗಿ ಇವೆರಡು ಕಾರ್ಯಕ್ರಮದಲ್ಲಿ 17ನೇ ತಾರೀಕಿಗೆ ಮತ್ತೆ 22ನೇ ತಾರೀಕಿಗೆ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮೆಲ್ಲರಿಗೆ ವಿನಂತಿಸಿ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಧನ್ಯವಾದಗಳು ಸರ್. ಈಗ ಕೊನೆಯದಾಗಿ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಹಾಗೂ ಐಟಿ ಬಿಟಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಕಾರ್ಯಕರ್ತರು ಉದ್ದೇಶಿಸಿ ಮಾತನಾಡಬೇಕು ಕೇಳ್ಕೊಳ್ತಾರೆ.